ಕಿಶೋರ್ ಅವರೇ, ಸೀನು ಏನೇ ಮಾಡಿದ್ರು ಕೂಡ ಅದು ನಮ್ಮ ಆದ್ಯನಿಗೋಸ್ಕರನೇ. ಕಷ್ಟಪಡ್ತಾ ಇದ್ದಾನೆ, ತಪ್ಪು ಕೆಲಸ ಏನು ಮಾಡಿಲ್ವಲ್ಲ. 1 ಮಂತಲ್ಲಿ ಜಾಬ್ ಸಿಗುತ್ತೆ ಅನ್ಕೊಂಡ್ವಿ. ಇಂಟರ್ವ್ಯೂ ಕೂಡ ಕೊಡ್ತಿದ್ದಾನೆ, ಅದಕ್ಕೆ ಯಾರಿಗೂ ಹೇಳಲಿಲ್ಲ. ಏನ್ ನಡಿಬೇಕಿತ್ತೋ ಅದು ನಡೆದೋಯ್ತು ಕಿಶೋರ್ ಅವರೇ. ಆದ್ಯ ಸೀನು ಇಬ್ರಿಗೂ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ ಸಾಧ್ಯ ಆಯ್ತು. ಒಬ್ಬರನ್ನ ಬಿಟ್ಟು ಒಬ್ರು ಇರೋದಿಲ್ಲ. ಇವರಿಬ್ಬರ ಮದ್ವೆನ ನಾವ್ಯಾರು ನಮ್ ಕಣ್ಣಾರೆ ನೋಡ್ಲಿಲ್ಲ. ಅದಕ್ಕೆ ನೀವರಿಬ್ಬರಿಗೆ ಮತ್ತೆ ಮದ್ವೆ ಮಾಡಿದ್ರೆ ಇವರಿಬ್ರು ಪಾರ್ವತಿ ಪರಮೇಶ್ವರನ್ ಥರ ಅನ್ಯೋನ್ಯವಾಗಿರ್ತಾರೆ. ನಿಮ್ ನಗು ಹಿಂದೆ ಮಮಕಾರ ಜಾಗದಲ್ಲಿ ರೋಷ ಇದೆ ಅನ್ಸುತ್ತೆ ಕಿಶೋರ್. ಇನ್ನೇನಿರುತ್ತೆ ಹೇಳಿ? ನಿಮ್ಮ ತಂಗಿ ನನ್ನ ಮಗಳನ್ನ ಕಳ್ಳಿ ಅಂತಂದ್ರು, ನಿಮ್ಮ ಸೋದರಳಿಯ ತಾನು ಆಫೀಸರ್ ಅಂತ ಸುಳ್ಳು ಹೇಳಿದ್ರು. ಪ್ರೀತಿ ತಪ್ಪಿಗೆ ನನ್ನ ಮಗಳು ಕಾಂಪ್ರಮೈಸ್ ಆಗ್ಬೇಕಾಯ್ತು. ನಿಜವಾದ ಕಳ್ಳ ಯಾರು ಅಂತ ಗೊತ್ತಾಯ್ತಲ್ಲ, ಇಂಥವನ್ಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ಬೇಕಾ? ಆದ್ಯನ್ಗೆ ಗಂಡನಾಗಲ್ಲ, ಸರ್ವೆಂಟ್ ಆಗೋದಕ್ಕೂ ಇವನ್ಗೆ ಯೋಗ್ಯತೆ ಇಲ್ಲ. ಆದ್ಯ, ಇವನು ಬಲವಂತವಾಗಿ ಕಟ್ಟಿದ ತಾಳಿ ಹೇಗೂ ಹೋಯ್ತಲ್ಲ, ಅಷ್ಟಕ್ಕೆ ಸಂಬಂಧ ಮುಗ್ದೋಯ್ತು ಅಂತ ಅನ್ಕೋ. 2 ದಿನದಲ್ಲಿ ಟಿಕೆಟ್ನ ರೆಡಿ ಮಾಡಿಸ್ತೀನಿ, ನಾವಿಬ್ರು ಅಮೆರಿಕಕ್ಕೆ ಹೋಗೋಣ. ಬೇಡ ಮಾವ, ಪ್ಲೀಸ್ ಮಾವ, ಪ್ಲೀಸ್ ಮಾವ, ಪ್ಲೀಸ್. ನನ್ನ ಆದ್ಯನ ನನ್ನಿಂದ ದೂರ ಮಾಡಬೇಡಿ ಮಾವ, ಪ್ಲೀಸ್. ನಾನು ಮಾಡಿರೋ ತಪ್ಪನ್ನ ತಿದ್ಕೋತೀನಿ ಮಾವ, ಪ್ಲೀಸ್ ಮಾವ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಡ್ಯಾಡಿ, ಪ್ಲೀಸ್ ಡ್ಯಾಡಿ, ನನಗೆ ಸೀನು ಬೇಕು. ಇವನ್ ನಿನಗೆ ಸರಿ ಹೋಗಲ್ಲಮ್ಮ. Daddy, who cares about perfection? Even the moon is not perfect. It's full of grey dust. The sea is incredibly beautiful, but it's salty and dark in the depths. ನನ್ನಲ್ಲೂ ಯಾವುದು ಪರ್ಫೆಕ್ಟ್ ಆಗಿಲ್ಲ ಡ್ಯಾಡಿ.